ಎಲ್ರಿಗೂ ನಮಸ್ಕಾರ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ತುಂಬ ಕಮೆಂಟ್ಸ್ ಬರ್ತಾಯಿತ್ತು, ಕಾಂಪೋಸ್ಟ್ ಮಾಡೋದ್ರ ಬಗ್ಗೆ ತಿಳಿಸಿ, ಕಾಂಪೋಸ್ಟ್ ಮಾಡೋದು ಹೆಂಗೆ, ಅದ್ರ ಬಗ್ಗೆ ವಿಡಿಯೋ ಮಾಡಿ ತಿಳಿಸಿ ಅಂತ ಎಲ್ಲ ಕಮೆಂಟ್ಸ್ ಬರ್ತಾಯಿತ್ತು. ಅದಕ್ಕೆ ಅಂತಲೇ ನಾನಿವತ್ತು ಆ ಕಾಂಪೋಸ್ಟನ್ನು ಯಾವ ರೀತಿ ಮಾಡೋದು ಅನ್ನೋದ್ರ ಬಗ್ಗೆ ತಿಳಿಸ್ತಾ ಇದ್ದೀನಿ. ತುಂಬ ಜನಕ್ಕೆ ಗಾರ್ಡನ್ ವೇಸ್ಟು ಮತ್ತು ಕಿಚನ್ ವೇಸ್ಟಿಂದ ನಾವು ಕಾಂಪೋಸ್ಟ್ ಮಾಡಬೇಕು ಅನ್ನೋ ಆಸೆನೂ ಸಹ ಇರುತ್ತೆ. ಹಂಗಾಗಿ ನಾನಿವತ್ತು ಆ ಕಾಂಪೋಸ್ಟ್ ಮಾಡೋದ್ರ ಬಗ್ಗೆನೇ ತಿಳಿಸ್ತಾ ಇದ್ದೀನಿ. ನೋಡಿ, ಈ ಥರ ನಾವು ಕಾಂಪೋಸ್ಟ್ ಮಾಡಿ ನಮ್ಮ ಗಿಡಗಳಿಗೆ ಹಾಕೋದ್ರಿಂದ ಹೆಚ್ಚು ಹೂವನ್ನು ಪಡಿಬೋದು. ನಾವು ಗಿಡಗಳೂ ಚೆನ್ನಾಗಿರುತ್ತೆ. ನೋಡಿ, ಒಂದು ಪಾಟ್ ತೊಗೋಬೇಕು. ಆ ಪಾಟಲ್ಲಿ ನೀವು ಹೋಲು ಜಾಸ್ತಿ ಇರಬೇಕು ಪಾಟಲ್ಲಿ. ಮತ್ತು ನೀವು ಪಾಟಾದರೂ ತೊಗೋಬೋದು, ಇಲ್ಲಾಂದರೆ ಒಂದು ಬಕೆಟ್ ಆದರೂ ತೊಗೋಬೋದು. ಒಂದು ದೊಡ್ಡ ಬಕೆಟ್ ತೊಗೊಂಡು ಅದು ಬಕೆಟ್ಗೂ ಅಷ್ಟೇ ಹೋಲು ಜಾಸ್ತಿ ಮಾಡ್ಕೊಂಡಿರಬೇಕು. ಯಾಕೆ ಅಂದರೆ ಅದಕ್ಕೆ ಗಾಳಿ ಆಡೋ ಥರ ಇರಬೇಕು. ಹಂಗಾಗಿ ನೋಡಿ, ಇವಾಗ ನಾನು ಅದು ಪಾಟ್ ತಗೊಂಡು ಅದರಲ್ಲಿ ಒಣಗಿರೋ ಎಲೆ ಎಲ್ಲನೂ ಹಾಕ್ತಾಯಿದ್ದೀನಿ. ನೀವು ಆ ಕೆಳಗಡೆ ಕಲ್ಲಿಡೋ ಅಂಥದ್ದು ಏನೂ ಇರೋದಿಲ್ಲ. ಫಸ್ಟಿಗೆ ಒಣಗಿರೋ ಅಂಥ ಎಲೆ ಹಾಕ್ಕೊಳ್ಳಿ. ಎಲೆ ಹಾಕಿದ್ಮೇಲೆ ಇನ್ನು ಕಿಚನ್ ವೇಸ್ಟ್ ಇರುತ್ತೆ ನೋಡಿ, ಆ ಕಿಚನ್ ವೇಸ್ಟನ್ನ ಈ ಥರ ಹಾಕ್ಕೊಳ್ಳಿ. ಅಂದರೆ ನೀವು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕೋಬೋದು, ಇಲ್ಲಾಂದರೆ ಈ ಥರನೂ ಹಾಕೋಬೋದು. ಮತ್ತು ಈರುಳ್ಳಿ ಸಿಪ್ಪೆ, ಮತ್ತು ತರಕಾರಿ ಸಿಪ್ಪೆ, ಹಣ್ಣಿನ ಸಿಪ್ಪೆ ಯಾವುದಿರುತ್ತೆ ನಿಮ್ಮ ಹತ್ರ ಆ ಥರದ್ದು. ನೋಡಿ, ನಾನು ಸ್ವಲ್ಪ ತರಕಾರಿ ಸಿಪ್ಪೆ ಎಲ್ಲ ಇತ್ತು, ಮತ್ತು ಈರುಳ್ಳಿ ಸಿಪ್ಪೆ, ಬೆಳ್ಳುಳ್ಳಿ ಸಿಪ್ಪೆ, ಈ ಥರ ಅಂದರೆ ನಿಮ್ಗೆ ಯಾವ್ದು ಸಿಗುತ್ತೆ ಅದು ಹಾಕ್ಕೊಂಡು ನೋಡಿ. ಅಂದರೆ ಸ್ಟೆಪ್ ಆನ್ ಸ್ಟೆಪ್ಪು ಲೇಯರ್ ಹಾಕೋಬೇಕು. ಇದು ಕೋಸ್ತು ಸ್ವಲ್ಪ ದಪ್ಪ ಇತ್ತು, ಈ ಥರ ದಪ್ಪ ಇರೋದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ಳಿ. ನೋಡಿ, ಫಸ್ಟು ಒಣಗಿರೋ ಎಲೆ, ಅದ್ರ ಮೇಲೆ ಹಸಿ ಕಸ, ಅದ್ರ ಮೇಲೆ ಒಣಗಿರೋ ಕಸ, ಈ ಥರ ಸ್ಟೆಪ್ ಆನ್ ಸ್ಟೆಪ್ಪಾಗಿ ಈ ಥರ ಮಾಡ್ಕೋಬೇಕು. ಮತ್ತು ಹೆಚ್ಚು ನಿಂಬೆಹಣ್ಣಿಂದು ಆ ಸಿಪ್ಪೆ ಆ ಥರದ್ದೆಲ್ಲ ಹಾಕಬೇಡಿ. ಅಂದರೆ ಬೇಗ ಅದು ಕಾಂಪೋಸ್ಟ್ ಎಲ್ಲ ಆಗೋದಿಲ್ಲ ನಿಂಬೆಹಣ್ಣಿನ ಸಿಪ್ಪೆ ಎಲ್ಲ ಹಾಕ್ತು ಅಂದರೆ. ಈಗ ನಾನು ಅದು ಕಿಚನ್ ವೇಸ್ಟು ಮತ್ತು ಒಣಗಿರೋ ಎಲ್ಲ ಸ್ಟೆಪ್ ಆನ್ ಸ್ಟೆಪ್ ಹಾಕ್ಬಿಟ್ಟು ಅದ್ರ ಮೇಲೆ ನಾನು ಸ್ವಲ್ಪ ಗಾರ್ಡನ್ ವೇಸ್ಟ್ ಹಾಕ್ತಾಯಿದ್ದೀನಿ. ನೋಡಿ, ನಾವು ಗಾರ್ಡನ್ ಕ್ಲೀನ್ ಮಾಡಿದಾಗೆಲ್ಲ ಸಿಗುತ್ತೆ ನೋಡಿ ಎಲೆ, ಮತ್ತು ಬೇರೆ ಥರದ್ದು ಬಳ್ಳಿ ಈ ಥರದ್ದೆಲ್ಲ ಸಿಗುತ್ತಲ್ಲ, ಅದನ್ನು ಸಹ ಹಾಕೋಬೋದು. ನೋಡಿ, ಅದು ನಾನು ಮೂಲಂಗಿ ಎಲ್ಲ ಹಾರ್ವೆಸ್ಟ್ ಮಾಡಿದ್ದಿತ್ತಲ್ಲ, ಅದನ್ನು ಎಲ್ಲನೂ ಎಲೆ ಎಲ್ಲನೂ ಸ್ವಲ್ಪ ಅಂದರೆ ಮುರಿದು ಹಾಕಬೇಕು. ಅಂದರೆ ಉದ್ದುದ್ದೇ ಹಾಕೋಬಾರ್ದು. ಅದರಲ್ಲಿ ಸ್ವಲ್ಪ ಕಟ್ ಮಾಡಿ ನಿಮಗೆ ಬೇಗ ಕಾಂಪೋಸ್ಟ್ ಆಗಬೇಕು ಅಂದರೆ ನೀವು ಸಣ್ಣ ಸಣ್ಣದಾಗಿ ಪೀಸ್ ಮಾಡಿಕೊಂಡು ಹಾಕೋಬೇಕು. ಇಲ್ಲ ಲೇಟಾಗಾದರೂ ಪರವಾಗಿಲ್ಲ ಅನ್ನೋದಾದರೆ ಈ ಥರ ಹಾಕಿ. ನಾನೇನು ಬೇಗ ಆಗಬೇಕು ಅಂತ ನಾನೇನು ಹಾಕಿಲ್ಲ, ಅಂದರೆ ಲೇಟಾದರೂ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ನಾನು ಹಾಕ್ತಾಯಿದ್ದೀನಿ. ಅಂದರೆ ನಾನು ಹೆಚ್ಚಾಗಿ ಕಾಂಪೋಸ್ಟ್ ಎಲ್ಲ ಮಾಡೋದಿಲ್ಲ. ನಾನು ಡೈರೆಕ್ಟಾಗಿ ಫಸ್ಟಿಗೆ ಪಾಟ್ ರಿಪಾಟ್ ಮಾಡಬೇಕಾದ್ರೆ ನಾನು ಗಾರ್ಡನ್ ವೇಸ್ಟು ಕಿಚನ್ ವೇಸ್ಟ್ ಎಲ್ಲ ತುಂಬಿಸ್ಬಿಟ್ಟು ನಾನು ಗಿಡಗಳನ್ನ ನೆಡ್ತೀನಿ. ಹಂಗಾಗಿ ನಾನೇನು ಕಾಂಪೋಸ್ಟ್ ಎಲ್ಲ ಮಾಡ್ಕೊಳಲ್ಲ. ನೀವು ಕಮೆಂಟ್ ಮಾಡಿ ಕೇಳ್ತಿದ್ರಲ್ಲ, ಅದಕ್ಕೋಸ್ಕರ ಕಾಂಪೋಸ್ಟ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಅಷ್ಟೇ. ನೋಡಿ, ಈ ಥರ ಸ್ಟೆಪ್ ಆನ್ ಸ್ಟೆಪ್ಪು ಒಣಗಿರೋ ಎಲೆ ಫಸ್ಟು, ಅದ್ರ ಮೇಲೆ ಹಸಿ ಕಸ, ಅದ್ರ ಮೇಲೆ ಒಣಗಿರೋದು, ಮತ್ತು ಅದ್ರ ಮೇಲೆ ಹಸಿದು, ಈ ಥರ ಹಾಕೋಬೇಕು. ನೀವು ಈ ಥರ ಹಾಕ್ಕೊಂಡ್ರೆ ಅದು ಕೊಳಿಯೋದಕ್ಕೆ ಈಸಿ ಆಗುತ್ತೆ. ಇಲ್ಲ ನೀವು ಬರೀ ಒಣಗಿರೋದನ್ನೇ ಹಾಕಿದ್ರೆ ಅದು ಬೇಗ ಕಾಂಪೋಸ್ಟ್ ಆಗೋದಿಲ್ಲ. ಹಂಗಾಗಿ ನಾವು ಸ್ಟೆಪ್ ಆನ್ ಸ್ಟೆಪ್ ಹಾಕೋಬೇಕು. ನಾವೆಲ್ಲರೂ ಸಾಮಾನ್ಯವಾಗಿ ಈ ತರಕಾರಿ ಸಿಪ್ಪೆಗಳನ್ನ ವೇಸ್ಟು ಅಂತ ಬಿಸಾಕ್ತಾ ಇರ್ತೀವಿ. ಈ ಹಣ್ಣಿನ ಸಿಪ್ಪೆ ಮತ್ತು ತರಕಾರಿ ಸಿಪ್ಪೆಗಳನ್ನ ಈ ಥರ ಎಲ್ಲನೂ ಬಿಸಾಕೋ ಬದಲು ಈ ಥರ ನೀವು ಕಾಂಪೋಸ್ಟ್ ಮಾಡಿ ಗಿಡಗಳಿಗೆ ಹಾಕೋದ್ರಿಂದ ಗಿಡಗಳು ಚೆನ್ನಾಗಿ ಬೆಳೆಯುತ್ತೆ. ನಮಗೆ ಹೆಚ್ಚು ಹೂವು, ತರಕಾರಿ, ಹಣ್ಣು ಎಲ್ಲ ಸಿಗುತ್ತೆ. ನೋಡಿ, ನಾನು ಮತ್ತೆ ಸ್ಟೆಪ್ ಆನ್ ಸ್ಟೆಪ್ ಲೇಯರ್ ಹಾಕ್ತಾಯಿದ್ದೀನಿ. ಕಿಚನ್ ವೇಸ್ಟು, ಅದ್ರ ಮೇಲೆ ಒಣಗಿರೋ ಅಂತಹ ಎಲೆ, ಮತ್ತು ಅದ್ರ ಮೇಲೆ ಗಾರ್ಡನ್ ವೇಸ್ಟು, ಮತ್ತು ಅದ್ರ ಮೇಲೆ ನಾನು ಒಣಗಿರೋ ಎಲೆ, ಈ ಥರ ಸ್ಟೆಪ್ ಆನ್ ಸ್ಟೆಪ್ ಲೇಯರ್ ಹಾಕ್ತಾಯಿದ್ದೀನಿ. ನೀವು ಇದೇ ಥರನೇ ಮಾಡ್ಕೊಳ್ಳಿ. ಯಾಕೆ ಅಂದರೆ ಅದು ನಾವು ಸ್ವಲ್ಪ ಹಸಿ ಕಸ ಮತ್ತು ಒಣಗಿರೋದು ಎಲ್ಲ ಹಾಕಿದ್ರೆ ಅದು ಕೊಳಿಯೋದಕ್ಕೆ ಅನುಕೂಲ ಆಗುತ್ತೆ. ಇಲ್ಲ ಬರೀ ಒಣಗಿರೋದನ್ನೇ ಹಾಕಿದ್ರೆ ಬೇಗ ಕೊಳಿಯೋದಿಲ್ಲ ಅದು. ಹಂಗಾಗಿ ನೋಡಿ, ಅಲ್ಲಿ ಈ ಥರ ಸ್ಟೆಪ್ ಆನ್ ಸ್ಟೆಪ್ಪು ಮಾಡ್ಕೋಬೇಕು. ಈ ಥರ ವೇಸ್ಟ್ಗಳನ್ನೆಲ್ಲ ಹಾಕೋದ್ರಿಂದ ಪೊಟ್ಯಾಷಿಯಮ್ ಜಾಸ್ತಿ ಇರುವಂತಹ ಕಾಂಪೋಸ್ಟು ರೆಡಿ ಆಗುತ್ತೆ. ಹಾಗೆ ಇವುಗಳಿಂದ ಮೆಗ್ನೀಷಿಯಮ್, ಕ್ಯಾಲ್ಶಿಯಂ ಹೀಗೆ ಅನೇಕ ನ್ಯೂಟ್ರಿಯೆಂಟ್ಸ್ ಹಾಗೂ ಮಿನರಲ್ಸ್ಗಳು ಸಹ ಸಿಗುತ್ತೆ. ನಾವು ಇದು ಒಂದು ಪಾಟ್ ತುಂಬ ನಾವು ಕಿಚನ್ ವೇಸ್ಟು, ಗಾರ್ಡನ್ ವೇಸ್ಟು ಎಲ್ಲನೂ ತುಂಬಿಸಿ ನಾವು ಕಾಂಪೋಸ್ಟಿಗೆ ಇಟ್ಟರು ನಮಗೆ ಲಾಸ್ಟಿಗೆ ಸಿಗೋದು ಎಷ್ಟು ಹೇಳಿ, ಒಂದು ಮುಷ್ಟಿಯಷ್ಟು ಗೊಬ್ಬರ ಮಾತ್ರ ಅಷ್ಟೇ ಸಿಗೋದು. ಇನ್ನು ನೋಡೋಕೆ ಮಾತ್ರ ನಾವು ಇಷ್ಟು ಒಂದು ಪಾಟು, ದೊಡ್ಡ ಪಾಟು, ಇದು ನಾನು ತಗೊಂಡಿರೋದು ದೊಡ್ಡ ಪಾಟು ತುಂಬಿರ್ತೀವಿ. ನಮಗೆ ಜಾಸ್ತಿ ಕಾಂಪೋಸ್ಟ್ ಸಿಗುತ್ತೆ ಅಂತ ತುಂಬಿರ್ತೀವಿ. ಅದು ಸಿಗೋದೇ ನಮಗೆ ಒಂದು ಕೈ ಮುಷ್ಟಿಯಷ್ಟು ಮಾತ್ರ ಸಿಗುತ್ತೆ. ನೋಡಿ, ನಾನು ಇದನ್ನೆಲ್ಲ ತುಂಬಿಸ್ಬಿಟ್ಟು ಹುಳಿ ಮಜ್ಜಿಗೆ ಹಾಕಿ ಬೇಗ ಕಾಂಪೋಸ್ಟ್ ಆಗುತ್ತೆ.
ಹುಳಿ ಮಜ್ಜಿಗೆನೇ ಹಾಕಬೇಕು ಅಂತ ಏನಿಲ್ಲ. ನಿಮಗೆ ಹುಳಿ ಮಜ್ಜಿಗೆ ಇಲ್ಲ ಅಂದ್ರೂ ನೀರು ಸಹ ಚಿಮ್ಕಿಸಿ ಸಾಕು. ಈ ಮಜ್ಜಿಗೆನ ಯಾಕೆ ಯೂಸ್ ಮಾಡ್ತೀವಿ ಅಂದರೆ ಕಾಂಪೋಸ್ಟು ರೆಡಿ ಆಗೋದಕ್ಕೆ ಬೇಕಾಗುವಂತಹ ಮೈಕ್ರೋಬ್ಸ್ಗಳು ಇದಕ್ಕೆ ಸಿಗ್ತವೆ. ಈ ಕಾಂಪೋಸ್ಟ್ ರೆಡಿ ಆಗೋದಕ್ಕೆ 4 ತಿಂಗಳು ಬೇಕು. 4 ತಿಂಗಳು ವೆಯ್ಟ್ ಮಾಡಿ ನಾವು ಕಾಂಪೋಸ್ಟು ರೆಡಿ ಮಾಡಲೇಬೇಕು ಅನ್ನೋಂಥವ್ರು ರೆಡಿ ಮಾಡ್ಕೋಬೋದು. ಇಲ್ಲ ಅನ್ನೋಂಥವ್ರು ಮಾಮೂಲಿ ರಿಪಾರ್ಟ್ ಮಾಡ್ಬೇಕಾದ್ರೆ ಗಾರ್ಡನ್ ವೇಸ್ಟು ಕಿಚನ್ ವೇಸ್ಟು ಎಲ್ಲ ತುಂಬಿಸ್ಬಿಟ್ಟು ರಿಪಾರ್ಟ್ ಮಾಡ್ಕೊಂಡ್ರೂ ಆಯಿತು. ನಾನು ಇದೇ ಥರನೇ ಮಾಡೋದು. ನಾನು ಹೆಚ್ಚಾಗಿ ಕಾಂಪೋಸ್ಟ್ ಎಲ್ಲ ನಾನು ಮಾಡೋದಿಲ್ಲ. ಏಕೆಂದರೆ ಅಷ್ಟೊಂದು ಕಾಯೋಷ್ಟು ಪೇಷನ್ಸು ನನಗಿಲ್ಲ. ನಾನು ಅದು ಕಾಂಪೋಸ್ಟ್ ಎಲ್ಲ ಮಾಡ್ಕೊಳೋದಿಲ್ಲ. ನಾನು ಡೈರೆಕ್ಟಾಗೆ ಗಿಡಗಳಿಗೇ ಹಾಕೊಂಡ್ಬಿಡ್ತೀನಿ, ಅಲ್ಲೇ ಸಿಗುತ್ತೆ ಗೊಬ್ಬರ. ಹಂಗಾಗಿ ನಾನೆಲ್ಲ ಕಾಂಪೋಸ್ಟ್ ಮಾಡಲ್ಲ. ತುಂಬ ಕಮೆಂಟ್ಸ್ ಬರ್ತಿದ್ದಕ್ಕೋಸ್ಕರ ನಾನು ಕಾಂಪೋಸ್ಟ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಅಷ್ಟೇ. ಈ ಥರ ಒಣಗಿರೋ ಎಲೆ ಎಲ್ಲ ನಿಮಗೆ ಬೇಕು ಅಂತ ಅಂದರೆ ಈಗ ನೀವು ಪಾರ್ಕ್ಗಳೆಲ್ಲ ಹೋಗ್ತಿರ್ತೀರಲ್ಲ, ಅಲ್ಲಿ ಪಾರ್ಕಲ್ಲೆಲ್ಲ ಬಿದ್ದಿರುತ್ತೆ, ಅದನ್ನೆಲ್ಲ ತಗೊಬಂದು ಸಹ ನೀವು ಕಾಂಪೋಸ್ಟಿಗೆ ಹಾಕೋಬೋದು. ಅಂದರೆ ಮನೇಲಿ ಈಗ ಗಾರ್ಡನ್ ವೇಸ್ಟು ಕಿಚನ್ ವೇಸ್ಟು ಎಲ್ಲ ಇರುತ್ತೆ, ಅದನ್ನೇ ಹಾಕ್ಕೊಂಡು ನೀವು ಕಾಂಪೋಸ್ಟ್ ಸಹ ರೆಡಿ ಮಾಡ್ಕೋಬೋದು. ನೋಡಿ ನಾನು ಲೇಯರ್ ಎಲ್ಲನೂ ತುಂಬಿಸ್ಬಿಟ್ಟು ಲಾಸ್ಟಲ್ಲಿ ನಾನು ಸ್ವಲ್ಪ ಮಣ್ಣು ಹಾಕ್ತಾಯಿದ್ದೀನಿ. ನಿಮ್ಮ ಹತ್ರ ನೀವು ಹಳೆ ಕಾಂಪೋಸ್ಟು ಅಥವಾ ನಿಮ್ಮ ಹತ್ರ ಏನಾದರೂ ಗೊಬ್ಬರ ಇತ್ತು ಅಂದರೆ ನೀವು ಅದ್ರ ಮೇಲೆ ಹಾಕ್ಬಿಟ್ಟು ಫಿಲ್ ಮಾಡ್ಬೋದು. ನಾನು ಸ್ವಲ್ಪ ಮಣ್ಣು ಹಾಕ್ಬಿಟ್ಟು ಅದ್ರ ಮೇಲೆ ಮತ್ತೆ ಮಜ್ಜಿಗೆ ಹಾಕ್ಬಿಟ್ಟು ನಾನು ಇಡ್ತಾಯಿದ್ದೀನಿ. ಮತ್ತು ಇನ್ನು ಮಾರನೇ ಬೆಳಗ್ಗೆಗೆ ನೋಡಿ ನಾನು ಅದು ಮರ್ತೋಗಿತ್ತು. ಇವತ್ತು ಬೇರೆ ಏನೋ ಕೆಲಸ ಮಾಡ್ಬೇಕಾದ್ರೆ ಅದು ಎರೆಹುಳ ತುಂಬ ಇತ್ತು. ಹಂಗಾಗಿ ನಾನು ಆ ಎರೆಹುಳನೂ ಸ್ವಲ್ಪ ಅದ್ರಲ್ಲಿ ಹಾಕ್ತಾಯಿದ್ದೀನಿ. ಯಾಕೆ ಅಂದರೆ ಈ ಎರೆಹುಳ ಹಾಕೋದ್ರಿಂದ ಬೇಗನೆ ಕಾಂಪೋಸ್ಟ್ ಆಗುತ್ತೆ. ಈ ಎರೆಹುಳ ತಿಂದು ನಮಗೆ ಗೊಬ್ಬರ ಕೊಡುತ್ತೆ. ಹಾಗಾಗಿ ನಾನು ಸ್ವಲ್ಪ ಎರೆಹುಳಗಳನ್ನ ಹಾಕ್ತಾಯಿದ್ದೀನಿ. ನೋಡಿ ಅಲ್ಲಿ ಕಾಣಿಸ್ತಾ ಇರ್ಬೋದು ಎಷ್ಟೊಂದು ಎರೆಹುಳ ಎಲ್ಲ ಇದೆ. ಹಾಗಾಗಿ ಇವಾಗ ಅದನ್ನು ಹಾಕ್ಬಿಟ್ಟು ಮುಚ್ಚಿ ಇಟ್ಬಿಡೋಣ. ಒಂದು 15 ದಿನದವರೆಗೂ ಇದನ್ನು ಮುಟ್ಟಕ್ಕೆ ಹೋಗ್ಬಾರ್ದು. ನೋಡಿ ಈಗ 15 ದಿನ ಆದಮೇಲೆ ಇದು ಯಾವ ಥರ ಅದು ಕೆಳಗಡೆ ಎಲ್ಲ ಲಿಕ್ವಿಡ್ ಇಳಿತಾ ಇದೆ ನೋಡಿ. ಈ ಲಿಕ್ವಿಡು ಇಳಿತಾ ಇರುತ್ತಲ್ಲ ಅದನ್ನು ವೇಸ್ಟ್ ಮಾಡಬಾರ್ದು ನೀವು. ಮತ್ತೆ ಅದರೊಳಗೇ ಉಯ್ಬೋದು. ಇಲ್ಲ ಅಂತಂದರೆ ನೀವು ಅದಕ್ಕೆ ಸ್ವಲ್ಪ ನೀರು ಮಿಕ್ಸ್ ಮಾಡಿಬಿಟ್ಟು ನೀವು ಗಿಡಗಳಿಗೂ ಹಾಕ್ಬೋದು. ತುಂಬ ಒಳ್ಳೆ ಲಿಕ್ವಿಡ್ ಇದು ನೋಡಿ. ಡೈರೆಕ್ಟಾಗಿಯೇ ಹಾಕಬಾರ್ದು, ಸ್ವಲ್ಪ ಅದಕ್ಕೆ ನೀರು ಮಿಕ್ಸ್ ಮಾಡಿಬಿಟ್ಟು ನೀವು ಗಿಡಗಳಿಗೆ ಹಾಕ್ಬೋದು. ನೋಡಿ ನಾನು ಒಂದು ಬೌಲಲ್ಲಿ ಎತ್ತಿಟ್ಕೋತಾ ಇದ್ದೀನಿ. ಈ ಥರ ಸ್ಟೋರ್ ಮಾಡಿನೂ ಸಹ ನೀವು ಇಟ್ಕೋಬೋದು. ಈ ಲಿಕ್ವಿಡ್ಗೆ ನಾನು ನೀರು ಮಿಕ್ಸ್ ಮಾಡಿ ಯಾವ ಥರ ಗಿಡಗಳಿಗೆ ಕೊಡ್ತೀನಿ ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ. ನಾವು ಇದ್ರ ಫುಲ್ಲು ತುಂಬಿಸಿಟ್ಟಿದ್ವಿ. ಇವಾಗ ನೋಡಿ ಎಷ್ಟಾಗಿದೆ ಅಂತ ನೋಡಿ. ಅದು ಇನ್ನೂ ಲಿಕ್ವಿಡು ಇಳಿತಾನೇ ಇದೆ. ಅದು ನಾನು 2 ಸರಿ ತೆಗೆದಿದ್ದೀನಿ, ಅಂದರೂ ಇಳಿತಾನೇ ಇದೆ ನೋಡಿ. ಫಸ್ಟಿಗೆ ಒಂದು ಸರಿ ನಾನು ಬೌಲಲ್ಲಿ ತೆಗೆದಿಟ್ಟಿದ್ದೆ. ಇವಾಗ ಬಕೆಟಲ್ಲಿ ಹಾಕ್ತಾಯಿದ್ದೀನಿ. ಅದು ನೋಡೋಣ ಅಂತ ಬಂದೆ, ಹಂಗಾಗಿ ಅದು ಇಳಿದಿತ್ತಲ್ಲ ಮತ್ತು ಅದು ಒಣಗೋಗುತ್ತೆ ಬಿಸಿಲಲ್ಲಿ ಅಂದ್ಬಿಟ್ಟು ನಾನು ತೆಗೆದಿಟ್ಟಿದ್ದೀನಿ. ನೀವು ಇದನ್ನು ಒಂದು ಮುಚ್ಚಿಬಿಟ್ಟು ಇಡಬೇಕು. ನೀವು ಕಾಂಪೋಸ್ಟ್ ರೆಡಿ ಮಾಡಬೇಕಾದ್ರೆ ಹಂಗೆ ಇಡಬಾರ್ದು, ಮತ್ತು ಬಿಸಿಲಲ್ಲಿ ಇಡಬೇಕು. ಹಂಗೆ ಬಿಸಿಲಲ್ಲಿ ಇಟ್ಟರೆ ಮತ್ತು ಅದು ಕತ್ಲೆ ಇದ್ದರೆ ಮಾತ್ರ ಕಾಂಪೋಸ್ಟು ರೆಡಿ ಆಗೋದು. ಈಗ ನೋಡಿ 3/4 ಭಾಗ ರೆಡಿಯಾಗಿದೆ. ಇನ್ನು 1/4 ಭಾಗ ರೆಡಿ ಆದಮೇಲೆ ತೋರಿಸ್ತೀನಿ. ಇದು ತುಂಬ ಲೇಟು, ಕಾಂಪೋಸ್ಟ್ ಆಗೋದು ತುಂಬ ಲೇಟು. ಹಂಗಾಗಿ ನಾನು ಇವಾಗ ತೋರಿಸಿದ್ದೀನಿ ಅಷ್ಟೇ. ಅದು ರೆಡಿ ಆದಮೇಲೆ ಮುಂದೆ ತೋರಿಸ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.